ಧಾರವಾಡದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದ್ದ ರುದ್ರಭೂಮಿ ಪ್ರಕರಣವೊಂದು ಕೊನೆಗೂ ಅಂತ್ಯವನ್ನ ಕಂಡಿದೆ. ಕಳೆದೊಂದು ವಾರದ ನಗರದಲ್ಲಿ ಸಾಕಷ್ಟು ವಿವಾದ ಸೃಷ್ಟಿಯಾಗಿದ್ದು, ಭೂಮಿಯ ಮಾಲೀಕರು ಮತ್ತು ಸ್ಥಳೀಯರ ನಡುವೆ ಕಿತ್ತಾಟ ಜೋರಾಗಿತ್ತು. ಇದು ಸಹಜವಾಗಿ ಜಿಲ್ಲಾಡಳಿತಕ್ಕೂ ಕೂಡ ತಲೆನೋವಾಗಿ ಪರಿಗಣಿಸಿತ್ತು. ಆದರೆ ಇದೀಗ ಭೂಮಿಯ ಮಾಲೀಕರ ಸಣ್ಣ ತ್ಯಾಗದಿಂದಾಗಿ ಜನರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಇದು ಧಾರವಾಡ ನಗರದ ಕಮಲಾಪುರ ಬಡಾವಣೆಯಲ್ಲಿ ಬಳಿ ಇರುವಂತಹ ರುದ್ರಭೂಮಿ 78/2 ಸರ್ವೆ ನಂಬರ್ನ ಈ ರುದ್ರಭೂಮಿ 4 ಎಕರೆ 15 ಗುಂಟೆ ಇದೆ. ಈ ಒಂದು ಜಮೀನಿನಲ್ಲಿಯೇ ಕಳೆದ 100 ವರ್ಷಗಳಿಂದ ಕಮಲಾಪುರ, ಮಾಳಪುರ, ನಾರಾಯಣಪುರ, ಪತ್ರೇಶ್ವರ ನಗರದ ಹಾಗೂ ಮರಾಠ ಗಲ್ಲಿಯಲ್ಲಿ ಜನರು ಮೃತಪಟ್ಟರೆ ಅಂತ್ಯ ಸಂಸ್ಕಾರ ಮಾಡುತ್ತಾ ಬಂದಿದ್ರು. ಈ ಜಮೀನು ಇದೀಗ ಮಲ್ಲಿಕಾರ್ಜುನಯ್ಯ ಹಿರೇಮಠ ಅನ್ನೋರ ಹೆಸರಿನಲ್ಲಿದೆ. ಆದರೆ ಅಲ್ಲಿಯೇ 100 ವರ್ಷಗಳಿಂದ ಅಂತ್ಯ ಸಂಸ್ಕಾರ ಮಾಡುತ್ತಾ ಬಂದಿದ್ದರಿಂದ ಆ ಒಂದು ಭೂಮಿಯನ್ನು ರುದ್ರಭೂಮಿಯನ್ನಾಗಿ ಮಾಡಲಿಕ್ಕೆ ಬಿಡುವಂತೆ ಸ್ಥಳೀಯರು ಆಗ್ರಹಿಸಿದ್ರು. ಇದಕ್ಕೆ ಕಾರಣ ಮಾಲೀಕ ಅದನ್ನು ಬೇರೆಯವರಿಗೆ ಮಾರಾಟ ಮಾಡಲು ಯೋಚಿಸಿದ್ದಾರೆ ಎನ್ನುವಂತಹ ಮಾಹಿತಿ ಬಂದ ವೇಳೆ ಆ ವೇಳೆ ಜಮೀನನ್ನ ಮಾರಾಟ ಮಾಡಿದ್ರೆ ಅಲ್ಲಿ ನಿವೇಶನಗಳು ಆಗುತ್ತವೆ. ಹೀಗಾಗಿ ಜನರಿಗೆ ಅವರು ತಮ್ಮವರ ಅಂತ್ಯ ಸಂಸ್ಕಾರವನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ವಿಚಾರ ಶುರುವಾಯಿತು. ಈ ಕಾರಣಕ್ಕೆ ದೊಡ್ಡ ಹೋರಾಟವನ್ನು ಮಾಡಿದ್ದು ಸ್ಥಳೀಯರು ಈ ಭೂಮಿಯ ಒಂದು ಫಲಕವನ್ನು ಹಾಕಿ ಅದರಲ್ಲಿ ಯಾರೂ ಇದನ್ನು ಖರೀದಿಸಬಾರದು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆದರೆ ಇದೀಗ ಮಾಲೀಕರು, ಸ್ಥಳೀಯರು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿ ಹಿರೇಮಠ ಅವರು 1 ಎಕರೆ 15 ಗುಂಟೆ ಜಾಗವನ್ನು ಸ್ಮಶಾನಕ್ಕಾಗಿ ದಾನವನ್ನು ಮಾಡಲಿಕ್ಕೆ ಮುಂದಾಗಿರುವುದು ನಿರ್ಧರಿಸುವುದು ಕಂಡು ಬಂದಿದೆ. ಇದು ಈಗ ಎಲ್ಲವೂ ಕೂಡ ಸುಸೂತ್ರವಾಗಿ ಸಾಗಿದೆ. ನಾನು ಎರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಒಂದೆರಡು ಮಾತುಗಳನ್ನು ಹೇಳ್ರಿ, ಮೊದಲು ಒಪ್ಪಿಕೊತೀವಿ ನಾವು ಒಂದು ಗಂಟೆನೂ ಯಾರು ಕೊಡಂತ ಪರಿಸ್ಥಿತಿ ಒಳಗೆ ಈಗ ಧಾರವಾಡ ಶಹರದ ಮಾಳಾಪುರ, ಕಮಲಾಪುರ ಮತ್ತು ಸುತ್ತಮುತ್ತಲಿನ ಗ್ರಾಮದ ಜನರು ನಮ್ಮ ಶಿಷ್ಯರು. ಅವರು ನಮ್ಮ ಸಂಬಂಧ 300 ವರ್ಷದ್ದು. ನಮ್ಮ ಹಿರಿಯರು, ಅವ್ರ ಹಿರಿಯರು ಎಲ್ಲ ಸೇರಿ ಅನ್ಯೋನ್ಯವಾಗಿ ಇದ್ದಂಥ ಒಂದು ಸಂಬಂಧ. ಅದು ಈಗ ಏನಾಗಿದೆ, ಮಾನವೀಯತೆ ದೃಷ್ಟಿಯಿಂದ ನಾವು ಇಲ್ಲೇ ಮಣ್ಣು ಮಾಡಲಿಕ್ಕೆ ನಾವು ಹಿರಿಯರು ಅವಕಾಶ ಮಾಡಿಕೊಟ್ಟಿದ್ರು, ನಾವು ಮಾಡಿಕೊಟ್ಟಿದ್ದೇವೆ. ಈಗ ಅದನ್ನು ಅಧಿಕೃತವಾಗಿ ನಾನು ನನ್ನ ಹೆಸರಿಗೆ ಬಂದಿರುವ ಈ ಹೊಲದಲ್ಲಿ ಬೆಳ್ಳಕ್ಕಿ ಚಂದ್ರು ಅವರ ಪಕ್ಕದಲ್ಲಿ ಅದಕ್ಕೆ ಹೊಂದಿಕೊಂಡು 1 ಎಕರೆ 15 ಗುಂಟೆಯನ್ನು ಈ ಮಾಳಾಪುರ, ಕಮಲಾಪುರದ ಜನರಿಗೆ ಸ್ಮಶಾನಕ್ಕಾಗಿ ದಾನ ಮಾಡಿರುತ್ತೇನೆ. ಹೀಗೆ ನಮ್ಮ ಒಂದು ಸಂಬಂಧ ಮುಂದುವರಿಲಿ ಮತ್ತು ಅದರ ತಹಶೀಲ್ದಾರ್ ಅವರು ಇಲ್ಲಿದ್ದಾರೆ, ಅದರ ಮುಂದಿನ ಪ್ರಕ್ರಿಯೆಯನ್ನು ಶುರು ಮಾಡಿಕೊಳ್ಳಿ ಅಂತ ಭಿನ್ನವಹಿಸ್ತಾ 2 ಮಾತನ್ನು ಮುಗಿಸ್ತಾರೆ. ಒಂದು ಗುಂಟೆನೂ ಬಿಡ್ತಾ ಇಲ್ಲ, ಸ್ಮಶಾನನೂ ಲೇಔಟ್ ಮಾಡ್ತಾ ಇದ್ದಾರೆ ಜನ. ಹೌದು ಬೇರೆ ಕಡೆ ಎಲ್ಲ ಕಡೆ. ಬಟ್ ನೀವು 1 ಎಕರೆ 15 ಗುಂಟೆ ದಾನವಾಗಿ ಕೊಡ್ತಾ ಇದ್ರಲ್ಲ, ಯಾರೂ ಕೊಡಂಗಿಲ್ಲ ಅಂತ ಸಂದರ್ಭದಲ್ಲಿ. ಇದು ಈ ಕಾಲದಾಗ ಕೊಡ್ತಾ ಇದ್ದೀರಿ. ಇಲ್ಲ, ಈಗ ನಾ ಅದೇ ಹೇಳಿದ್ನಲ್ಲ, 300 ವರ್ಷದಿಂದ ನಮ್ಮದು ಅವ್ರದ್ದು ಸಂಬಂಧ ಇದೆ. ನಾವು ಈಗ ನಮ್ಮ ಶಿಶುಮಕ್ಕಳವರು, ನಮ್ಮ ತಂದೆ ಸಮಾನ, ನಾವು ಗುರುವಿನ ಸ್ಥಾನದಲ್ಲಿ ಇದ್ದೇವೆ. ಅದು ಮಾನವೀಯತೆ ದೃಷ್ಟಿಯಿಂದ ಇಷ್ಟು ವರ್ಷ ನಾವು ಅವರಿಗೆ ಹೂಳಲಿಕ್ಕೆ ಇಲ್ಲೇ ಕೊಟ್ಟಿದ್ದೇವೆ. ಇದೊಂದು ಪುಣ್ಯದ ಕೆಲಸ ಅಂತ ನಾವು ತಿಳ್ಕೊಂಡಿದ್ದೇವೆ. ಇದು ಪುಣ್ಯದ ಕೆಲಸವೇ. ಸೊ ಅದಕ್ಕೋಸ್ಕರ ಈಗ ಅಧಿಕೃತವಾಗಿ ಅವ್ರಿಗೆ 1 ಎಕರೆ 15 ಗುಂಟೆ ನಾವು ದಾನ ಮಾಡಿದ್ದೇವೆ. ಅದರಿಂದ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ, ಮಾನವೀಯತೆಯಿಂದ ನಾವು ಒಪ್ಕೊಂಡಿರ್ತೇವೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂಥ ಮಾಳಾಪುರ, ಕಮಲಾಪುರ ಹಾಗೂ ಸುತ್ತಮುತ್ತಲಿನ ಏರಿಯಾದಲ್ಲಿರುವಂಥ ಜನರಿಗೆ ಸಾರ್ವಜನಿಕ ಸ್ಮಶಾನಕ್ಕಾಗಿ ಭೂಮಿ ಕಡಿಮೆ ಇತ್ತು ಜನಸಂಖ್ಯೆಗೆ ಅನುಗುಣವಾಗಿ. ಆ ನಿಟ್ಟಿನಲ್ಲಿ ಕಳೆದ 2-3 ದಿನಗಳಿಂದ ಇಲ್ಲಿ ಎಲ್ಲ ಹಿರಿಯರು ಕೂಡ ಬಂದು ನಮಗೆ ಇನ್ನೂ ಒಂದು ಸ್ವಲ್ಪ ಸ್ಮಶಾನಕ್ಕೆ ಜಾಗ ಬೇಕಂತ ಹೇಳಿದರು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ಭೂದಾನಿಗಳಾದಂಥ ರಪಾಟೆ ಅಜ್ಜ ಅವರು ತಾವೇ ಸ್ವಂತವಾಗಿ ಇವತ್ತು ಬಂದು ನಮಗೆ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಬರುವಂಥ ಕಾರ್ಪೊರೇಷನ್ನಿಗೆ ಸುಮಾರು 1 ಎಕರೆ 15 ಗುಂಟೆ ಜಮೀನನ್ನು ದಾನವಾಗಿ ನೀಡ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ತಾಲೂಕಾಡಳಿತ, ಜಿಲ್ಲಾಡಳಿತ ಮತ್ತು ಸರ್ಕಾರದ ಪರವಾಗಿ ತುಂಬ ಹೃದಯವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ಈ ನಿಟ್ಟಿನಲ್ಲಿ ಸಾಕಷ್ಟು ಸಣ್ಣ ಪುಟ್ಟ ವಿಷಯಗಳು ಜರುಗಿದ್ದು 2 ದಿನ, ಅದನ್ನು ಎಲ್ಲರೂ ಇಲ್ಲೇ ಬಿಟ್ಟು ನಾವು ಮುಂದೆ ಅಜ್ಜ ಅವರ ನೇತೃತ್ವದಲ್ಲಿ ಎಲ್ಲ ಜನರು ಚೆನ್ನಾಗಿರಲಿ ಅಂತ ಬೇಡ್ಕೊಟ್ಟು ಇದನ್ನು
ಸರ್, ಈಗ ಕೆಲವೊಂದಿಷ್ಟು ಗ್ರಾಮಗಳಲ್ಲಿ ಸ್ಮಶಾನ ಅಂತ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.